ನೀರು ಬಿಡಲ್ಲ ನೀರು ಬಿಡಲ್ಲ ಫೈನಲ್ ಇಪ್ಪತ್ತು ಹೇಳಿದ್ದೇನೆ ನಾನು. ನಾವು ಅಪೀಲ್ ಹೋಗುವಾಗ ಬಿಡೋದಿಲ್ಲ ಅಂತಾನೆ ಅದರ ಅರ್ಥ. ನೀರು ಬಿಡೋದಿಲ್ಲ ಹೇಳೋದನ್ನ ಸರಿಯಾಗಿ ಹೇಳಿ ಸರ್. ರೈತರಿಗೆ ತಮಿಳ್ನಾಡಿಗೆ ತಮಿಳ್ನಾಡಿಗೆ ಬಿಡಲ್ವಾ, ರೈತರಿಗೆ ಬೆಳೆಗೆ ಬಿಡಲ್ವಾ? ಕೆಲವು ಆಫ್ ದಿ ರೆಕಾರ್ಡ್ ನಿಮ್ಗೆ ಹೇಳ್ತೀನಿ. ನಾವು ತಮಿಳ್ನಾಡಿಗೆ ನೀರು ಬಿಡೋ ಸ್ಥಿತಿಲಿ ಇಲ್ಲ ಸರ್. ಈಗ ತಮಿಳ್ನಾಡು ಸಿಎಂ ಆಗಸ್ಟ್ 3ಕ್ಕೆ ವರದಿ ಕನ್ಫರ್ಮ್ ಆಯ್ತಾ ಏನು ಅಂತ ಸರ್? ಅಣೆಕಟ್ಟು ವಿಚಾರ ಆಗಿದೆ ಆಗಿದೆ ಅಂತ ಮಾಹಿತಿ. ಒಂದು ನಿಮಿಷ ಇರಿ, ಇನ್ನು ಅಧಿಕೃತವಾಗಿ ಬಂದಿಲ್ಲ. CM ಆ CM ನಮ್ಮ CM ಮಾತಾಡಿದ್ದಾರೆ, ಇಬ್ರು ಮಾತಾಡಿದ್ದಾರೆ. ಇವತ್ತು ನಾಳೆ ಗೊತ್ತಾಗುತ್ತೆ, ನಿಮ್ಗೆಲ್ಲ ಮಾಹಿತಿ ಕೊಡ್ತೀವಿ. ಈಗ ಕೇಂದ್ರ ಸರ್ಕಾರ ಅಕ್ಕಪಕ್ಕದ ರಾಜ್ಯಗಳ ಅನುಮತಿ ಅಗತ್ಯ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. ಅರ್ಜಿ ವಜಾ ಆಗಿದೆ, ಯಾವುದು ಕಾನೂನಾತ್ಮಕ ತೊಡಕು ಇಲ್ಲ ಅಂತ ಹೇಳುವಾಗ ಈ ಮಾತುಕತೆ ಅಗತ್ಯ ಇದೆ ಮೇಕೆದಾಟು ವಿಚಾರಕ್ಕೆ? ನೀವು ನಮ್ಮ ಶಿವಕುಮಾರ್ ಅವ್ರನ್ನ ಕೇಳಬೇಕು, ಯಾಕಂದ್ರೆ ಅವರಿಬ್ಬರು ಮಾತಾಡ್ಕೊಂಡಿರೋದು ಯಾವ ಸಬ್ಜೆಕ್ಟು ಏನು ಎತ್ತ ಅಂತ. ಏನು ಬರ್ತಾರಲ್ಲ ಇವತ್ತೆಲ್ಲ ನಾಳೆ ಬರ್ತಾರೆ. ಜಲಸಂಪನ್ಮೂಲ ಸಚಿವರು ಮೇಜರ್ ಆಗಿ ಮನೆಗೆ ನೀವು ಎಲ್ಲೇ ಬಂದರೂ ಕುತ್ಕೊಂಡು ಅಲ್ಲಿಗೆ ಬರ್ಬೇಕಾಗತ್ತೆ. ಕುತ್ಕೊಂಡು ಎಲ್ಲಿ ಬಂದರೂ ಸಹ ಕಾವೇರಿ ಇಶ್ಯೂಗೆ ಬರ್ಬೇಕಾಗತ್ತೆ, ತಾವು ಇರ್ಬೇಕಾಗತ್ತೆ ಆ ಸಂದರ್ಭದಲ್ಲಿ. ಹಂಗಾಗಿ ಮೋಸ್ಟ್ಲಿ ಅಜೆಂಡ್ ನಿಮ್ಗೆ ಗೊತ್ತಿತ್ತು, ಡಿಸ್ಕಸ್ ಮಾಡ್ತಿಲ್ಲ ಅಂತ ಅನ್ಸುತ್ತೆ. ಯಾವುದ್ರ ಬಗ್ಗೆ? ರಾಜಕೀಯ ಸ್ವರೂಪ ಪಡ್ಕೊಂಡಿದೆ. ಬಿಜೆಪಿ ಅವರು ಕೂಡ ಈ ತಿಂಗಳು 31ಕ್ಕೆ ಅಲ್ಲಿ ಮಂಡ್ಯದಲ್ಲಿ ಹೋಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆಮೇಲೆ BJP-ಯವರು ಅಥವಾ ಇನ್ಯಾರಾದರೂ ಕೂಡ ನಾವೇನಾದರೂ ನೀರು ಬಿಡ್ತೀವಿ ಅಂತ ಹೇಳಿದರೆ ಅವ್ರು ಪ್ರತಿಭಟನೆ ಮಾಡಬೇಕಪ್ಪ. ನಾವೇನು ಬಿಡ್ತೀವಿ ಅಂತ ಹೇಳಿಲ್ವಲ್ಲ. ನಾವು ಅಪೀಲ್ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ, ಮೇಲ್ಮನವಿ ಸಲ್ಲಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಯಾಕೆ ಪ್ರತಿಭಟನೆ ಮಾಡ್ತಾರೆ? ಅಲ್ಲ, ಈ ರೈತರ ಪ್ರತಿಭಟನೆ ಎಲ್ಲ ಒಂದ್ ಕಡೆ CWMA ಮುಂದೆ ನಾವು ವಾದ ಮಾಡೋದಕ್ಕೆ ಪೂರಕ ಅನ್ಸಲ್ವ ಸರ್? ಈಗ ಈ CWMA CWRC ಈ 30 ವರ್ಷದಿಂದಲೂ ಕೂಡ ಯಾರು ವಾದ ಮಾಡ್ತಾ ಇದ್ದಾರೋ ಅವರೇ ಇವತ್ತು ಮಾಡ್ತಾ ಇರೋದು. BJP-ಯವ್ರಿಗೂ ಅವರೇ ವಾದ ಮಾಡ್ತಾಯಿದ್ರು. ಅವ್ರ ಸರ್ಕಾರ ಇದ್ದಾಗ, ನಮ್ಮ ಸರ್ಕಾರ ಇದ್ದಾಗಲೂ ಅವರೇ ವಾದ ಮಾಡ್ತಾರೆ. ACSಗಳು ಬದಲಾವಣೆ ಆಗಿರ್ಬೋದು ಅಷ್ಟೇ. ಅವರು ವಿಪಕ್ಷದಲ್ಲಿದ್ದಾರಲ್ಲ, ಆ ರೀತಿ ಮಾತಾಡ್ತಾರೆ. ಸರ್, ಕುಡಿಯೋ ನೀರಿಗೆ ಪ್ರಾತಿನಿಧ್ಯ ಕೊಡಬೇಕು ಅಂತ ಹೇಳಿ ಸಾಕಷ್ಟು ಸರಿ ಹೇಳಿದ್ದಾರೆ. ಆದರೂ ಕೂಡ ಯಾಕೆ ಸರ್ ತಮಿಳುನಾಡು ಪರವಾಗಿ ಪ್ರತಿ ಬಾರಿ ನಿಲ್ಲುತ್ತೆ? ನೀವು ಹೇಳಿದ್ದನ್ನು ನಾವು ಮಾನಿಟರಿಂಗ್ ಅಥಾರಿಟಿಗೆ ಹೇಳ್ತೀವಿ. ಸರ್, ಇತಿಹಾಸದಲ್ಲಿ ರಾಮಲಿಂಗಾರೆಡ್ಡಿ ಸರ್ ನಮ್ಮ ರಾಜ್ಯದಲ್ಲಿ ಕುಡಿಯೋಕೆ ನೀರು ಬಿಟ್ಟು ಅವ್ರು ಮತ್ತೆ ಕೋರ್ಟ್ ಹೋಗ್ತೀವಿ ಅಂತ ನೀರು ಬಿಟ್ಬಿಟ್ಟೆ ನೀವು ಅರ್ಜಿ ಹಾಕೊಂಡಿರ್ತೀರಾ. ಎಲ್ಲಿ ನೀರು ಬಿಟ್ಟೇ ಬಿಟ್ಟಿರ್ತೀರಾ. ಎಲ್ಲಿ ಒಂದ್ ವೇಳೆ ಅವ್ರು ಕೋರ್ಟ್ಗೆ ಹೋದ್ರೆ ಅವ್ರು ಅರ್ಜಿ ಹಾಕೋ ಮುಂದೆ ನೀರು ಬಿಟ್ಟಿರ್ತೀರಾ. ಈಗ ಸಬ್ಸಿಡಿ ಕೊಡೋದಾಗ್ಮೇಲೆ ಒಂದು ನಿಮಿಷ, ಆ ರೀತಿ ಇನ್ನೊಂದು ಆ ರೀತಿ ಎಲ್ಲ ಮಾಡೋಕ್ಕಾಗೋದಿಲ್ಲ. ಕೊಟ್ಟ ಆರ್ಡರ್ಗಳು ಹೆಂಗಿದೆ? ನೀವು ಮೊದಲು ನೀರು ಬಿಟ್ಬಿಟ್ಟು ಬನ್ನಿ ಅಂತ ಹೇಳಿದೆ. ಈಗ ಅವರು ನಾವು ಊಹೆ ಮಾಡಿಕೊಂಡು ನನಗೆ ಹೇಗೆ ಮಾತಾಡೋಕ್ಕಾಗತ್ತಾ? ಊಹೆ ಮಾಡಿಕೊಂಡು ನಾನೀಗ ಮಾತಾಡೋಕ್ಕೆ ಹೋಗೋದಿಲ್ಲ. ಆಮೇಲೆ ಈಗ ನಾನು ಮಾತಾಡ್ತಿರೋದನ್ನ ಒಂದು ನಿಮಿಷ ರಾಜಪ್ಪ, ಈಗ ನಾನು ಏನು ಮಾತಾಡ್ತಾ ಇದ್ದೀನಿ ಅಂದರೆ ಎಲ್ಲರೂ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅದರಿಂದ ನಾವು ಅಪೀಲ್ ಹೋಗ್ತಾ ಇದ್ದೀವಿ. ಈಗ ನಾವು ನೀರು ಬಿಡೋಲ್ಲ, ಅಪೀಲ್ ಹೋಗ್ತಾ ಇದ್ದೀವಿ. ಮುಂದಕ್ಕೆ ಆಮೇಲೆ ಮಾತಾಡೋಣ. ಎಲ್ಲರಿಗೂ ಧನ್ಯವಾದ.